ಈ ಬಾಲ್ಕನಿ ನೋಡಿದ್ರೆ ನೀವು ಸುಸ್ತಾಗ್ಬಿಡ್ತೀರಾ. ವಿ ಆರ್ ಗೋಯಿಂಗ್ ಟು ಮುನ್ನಾರ್. ಕ್ಯಾಬ್ ಬಂದಿದೆ. ಕ್ಯಾಬ್ ಯಾ ಸರ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾಸ್ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ನಾವು ಮುನ್ನಾರಿಗೆ ಹೊರಡ್ತಾ ಇದೀವಿ, ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಪ್ಯಾಕಿಂಗ್ ಮಾಡಿಕೊಂಡು ಚೆಕ್ಔಟ್ ಆಗಿ ಮುನ್ನಾರಿಗೆ ಹೊರಡ್ತೀವಿ. ಮುನ್ನಾರಿಗೆ ಕಾರ್ ಕೂಡ ಬುಕ್ ಮಾಡ್ಕೊಂಡು ಹೊರಡ್ತೀವಿ. ಈಗ ಬ್ರೇಕ್ಫಾಸ್ಟಿಗೆ ಹೊರಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಔಟ್ಫಿಟ್ ತೋರಿಸ್ತೀನಿ ನಿಮಗೆ. ಸೊ ಇದು ನನ್ನ ಔಟ್ಫಿಟ್. ಆ್ಯಕ್ಚುಲಿ ಇದು 2 ಸಲ ನಾನು ಎಕ್ಸ್ಚೇಂಜ್ ಮಾಡಿದ್ದು, ಅಮೆಝಾನಿಂದ ತರಿಸಿದ್ದು. ಇದ್ರ ಲಿಂಕ್ ನಾನು ಟ್ಯಾಗ್ ಮಾಡ್ತೀನಿ. ತುಂಬ ಕಂಫರ್ಟಬಲ್ ಇದೆ, ತುಂಬ ಸಖತ್ತಾಗಿದೆ. ಇದು ಆ್ಯಕ್ಚುಲಿ ನಾನು ಫಸ್ಟ್ ಎಲ್ ಸೈಜ್ ಅಂತ ಅಲ್ಲಿ ನನಗೆ ಕೊಟ್ಟಿದ್ರು. ಬಟ್ ಎಲ್ ಸೈಜ್ ತುಂಬ ಲೂಸ್ ಆಗ್ತಿತ್ತು. ಮತ್ತೆ ಎಕ್ಸ್ಚೇಂಜ್ ಮಾಡಿ ಎಮ್ ತರಿಸ್ದೆ. ಎಮ್ ಕೂಡ ತುಂಬ ಲೂಸ್ ಆಗ್ತಿದೆ. ಮೇ ಬಿ ನಾನು ಎಕ್ಸೆಸ್ ಸೈಜ್ ತರಿಸ್ಬೇಕಾಗಿತ್ತು. ಬಟ್ ಇಟ್ಸ್ ಓಕೆ. ಆ್ಯಂಡ್ ನೀ ಲೆಂತ್ವರೆಗೂ ಇದೆ. ಸೊ ಹೋಗುವಾಗ ಟ್ರಾವೆಲಿಂಗಿಗೆ ಇದು ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಲೊಕೇಶನ್ ಏನಾದರೂ ಸಿಕ್ಕರೆ ಫೋಟೋಸ್ಗೆ ವೀಡಿಯೋಸ್ಗೂ ಕೂಡ ವೈಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಸೊ ನಮ್ದು ಇವತ್ತು ಲಾಸ್ಟ್ ಡೇ ಅಂತ ಸೆಂಡ್ ಆಫ್ ಮಾಡೋದಕ್ಕೆ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. Yeah. Capital B. Are you happy? Are you happy? Are you? Yeah. Yes. There, go and sit there. Yeah, Manjulika riding cycle. Sit on that. Are you? Help uncle. Not working. Anything else? No, Jan. Ayu, get back. Come here, Ayu, no? So, ಇವತ್ತು ನಾವು ಮುನ್ನಾರ್ಗೆ ಹೋಗ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಮುನ್ನಾರ್. ಕ್ಯಾಬ್ ಬಂದಿದೆ. ಕ್ಯಾಬಲ್ಲಿ ಕೂತ್ಕೊಂಡಿದ್ದೀವಿ. ಆ್ಯಂಡ್ ಇಲ್ಲಿಂದ ನಾವೀಗ ಮುನ್ನಾರಿಗೆ ಹೋಗ್ತೀವಿ. ಸೊ ಹೌ ಲಾಂಗ್ ಡಸ್ ಇಟ್ ಟೇಕ್ಸ್ ಜನ್? 3 hours. ಸೊ ಇಲ್ಲಿಂದ 3 hours ಅಂತೆ. ಸೊ ಮಧ್ಯದಲ್ಲಿ ಅದನ್ನು ಪ್ಲೇಸ್ ಹೀಗೆ ನೋಡೋದಕ್ಕೆ ಬಂದರೆ ಇವರು ನಿಲ್ಲಿಸಿದ್ರೆ ಕ್ಯಾಬ್ನವರು ನಿಂತ್ಬಿಟ್ಟು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೊರಡೋಣ. ವಿ ಆರ್ ಗೋಯಿಂಗ್ ಟು ಮುನ್ನಾರ್. You are eating. What are you eating? Are you eating? What are you eating? I'm eating tacos. You are eating choco balls. Mama, for me? No. No. Now tell me, where are we going? We are going to Munnar. We are going to Munnar. We are going to Munnar. Yeah. ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿದೆ. ನಾವೀಗಾಗಲೇ ಆ್ಯಕ್ಚುಲಿ ಮಧ್ಯಾಹ್ನ ನಾವು ಇಲ್ಲಿ ಬರ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಮಿಸ್ ಮಾಡ್ಕೊಂಡ್ವಿ. ಬಟ್ ಬೆಳಗ್ಗೆ ಅಥವಾ ಸಂಜೆ ಬಂದರೆ ಸಖತ್ತಾಗಿರುತ್ತೆ. ನೇಚರ್ ಎಂಜಾಯ್ ಮಾಡ್ಕೊತಾ ಹೋಗ್ಬೋದು ಮುನ್ನಾರ್ಗೆ. ಆ್ಯಂಡ್ ಕೊಚ್ಚಿಯಿಂದ ಮುನ್ನಾರ್ ರೋಡ್ ಕೂಡ ಚೆನ್ನಾಗೇ ಇದೆ. ಸೊ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನಿಮ್ಮ ಓನ್ ಕಾರಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾವು ಕೊಚ್ಚಿಲಿದ್ವಲ್ಲ, ಸೊ ಕ್ಯಾಬ್ನಲ್ಲಿ ಒಳ್ಳೆಯವರು ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ನಮಗೆ ಕ್ಯಾಬ್ನವರು ಒಳ್ಳೆಯವರು ಸಿಕ್ಕಿದ್ದಾರೆ. ಅವರು ಯಾವ್ಯಾವ ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ ಅದೆಲ್ಲ ಹೇಳ್ತಾ ಇದ್ದಾರೆ. ವಾವ್ ಜಾನ್. ಓಕೆ, ನಾವಿಲ್ಲಿ ವಾಟರ್ ಫಾಲ್ಸ್ ಹತ್ರ ನಿಲ್ಲಿಸ್ತಾ ಇದ್ದೀವಿ. ಹೋಗಿ ನೋಡ್ಕೊಂಡು ಬರ್ತೀವಿ. ಸೊ कैसे जगह रहेंगे? I have heard that rainy season में ज़्यादा है. ಸೊ ಇದು ವಾಟರ್ ಫಾಲ್. ಬಟ್ ನೀರು ತುಂಬ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ಮಳೆಗಾಲದಲ್ಲಿ ಜಾಸ್ತಿ ಇರುತ್ತಂತೆ. ಡೈರೆಕ್ಟ್ ವಿಡಿಯೋ ಸ್ಟ್ಯಾಂಡ್ ಇದೆ ಆ್ಯಂಡ್ ಅಲಾಂಗ್ ವಿತ್
ಮಾವಿನಕಾಯಿ ಆ್ಯಂಡ್ ಪೈನಾಪಲ್ ತೊಗೊಂಡಿದ್ದೀವಿ ತಿನ್ನೋದಕ್ಕೆ ಆನ್ ದ ವೇ. ಚೆನ್ನಾಗಿದೆ. ಸೊ ನಾವಿಲ್ಲಿ ಸ್ಪೈಸ್ ಗಾರ್ಡನ್ ಆನ್ ದ ವೇನು ಸಿಗುತ್ತಂತೆ. ಸೊ ಸ್ಪೈಸ್ ಗಾರ್ಡನ್ನಲ್ಲಿ ನಿಲ್ಲಿಸಿದ್ದೀವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಟಿಕೆಟ್ ತೊಗೊಳಕ್ಕೆ ಹೋಗಿದ್ದಾರೆ. ಎಂಟ್ರೆನ್ಸ್ ಟಿಕೆಟ್ ಎಷ್ಟು ಅಂತ ಗೊತ್ತಿಲ್ಲ. ಆಯು ಮಲಗಿದ್ದಾನೆ. ಬಟ್ ರೆಂಟೆಡ್ ಕಾರಲ್ಲಿ ಆಯುನ ಒಬ್ಬನಿಗೆ ಬಿಡೋಕ್ಕೆ ನಮಗೆ ಇಷ್ಟ ಇಲ್ಲ. ಅದಕ್ಕೆ ಆಯುನ ಎತ್ಕೊಂಡೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಜಾನ್ ಹೋಗಿದ್ದಾರೆ ಟಿಕೆಟ್ ತೊಗೊಂಬರೋಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಈ ರೀತಿ ಇದೆ ಇಲ್ಲಿ ಲೊಕೇಶನ್. ಅಲ್ಲಿ ಎಳ್ನೀರಿದ್ದಾವೆ. कोकोआ ओके अच्छा मावड़े को क्या क्या बीमारी, इसमें क्या क्या कोर्स करना पड़ेगा, इसमें क्या क्या ये तेज का पत्ता, अचार, बिरयानी, सब्जी में पूरा डालना। खाना अच्छा बनाएगा ना। तेज पत्ता दालचीनी एक ही पेड़ है। एक ही पेड़ में आता है। ओके मैंने सोचा अलग पेड़ है। नहीं ओके ये देखो सर, आदि इस अंदर के देखो दालचीनी इसके अंदर से निकलते हैं। हाँ दोनों एक ही पेड़ में आते हैं मैडम। So they need cinnamon same. बोला ना हेयर ऑयल है मैडम। ये लेडीज के लिए, ये जेंट्स लेडीज यूज करते हैं। इसका बड़ा है ये ब्लैक पेपर। ಸೊ ಸ್ಪೈಸಸ್ ಚಾಕ್ಲೇಟ್ಸ್ ಇವೆಲ್ಲ ತಗೊಂಡಿದ್ದಾದ್ಮೇಲೆ ಗಾರ್ಡನ್ ಎಲ್ಲ ನೋಡಿದ್ದು ಕೂಡ ಆಯಿತು. ಸೊ ಈಗ ನಾವು ನಮ್ಮ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಆ ರೆಸಾರ್ಟ್ ಹೋದ್ಮೇಲೆ ಯಾವುದು ಅಂತ ಹೇಳ್ತೀನಿ. यहीं पे वहाँ go and stand and take photos. अच्छा रहता है. See how beautiful it is. Good boy. They have given you hot face wipe. Wow, it's clean now. It's clean now. Thank you. गरम है, पिएगा? पिएगा? नीचे रखिए, बाद में पिलाएंगे. आयु come to Papa will help. What drink is this? Can I know what drink is this? Is this Coca? Yeah. Spice tea. Okay, thank you. अच्छा है spice tea. Thank you. Tell what you are eating. Tell what you are drinking. ಸೊ ನಾನೀಗ ಕುಡಿತಿರೋದು ಸ್ಪೈಸ್ ಟೀ ಅಂತೆ. ತುಂಬ ಚೆನ್ನಾಗಿದೆ. ಬಂದ ತಕ್ಷಣ ಹಾಟ್ ಫೇಸ್ ವೈಪ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಟ್ಸ್ ಕೊಟ್ಟಿದ್ದಾರೆ ಸ್ನ್ಯಾಕ್ಸಿಗೆ. ಸ್ವಲ್ಪ ಆಲ್ಮಂಡ್ಸ್ ಆ್ಯಂಡ್ ಮೆಡ್ಜೋಲ್ ಡೇಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಹೇಗಿದೆ, ಸಖತ್ತಾಗಿದೆ ನೇಚರ್.
ಬಟ್ ಅನ್ಫಾರ್ಚುನೇಟ್ಲಿ ಬರೀ 2 days ಇರ್ತೀವಿ ನಾವಿಲ್ಲಿ. ನಾವು ರೂಮಿಗೆ ಬಂದಿದ್ದೀವಿ. ನಾವು ಇರುವಂತಹ ಹೆಸರು ಅಂದರೆ ಈ ರೆಸಾರ್ಟ್ ಹೆಸರು ಗ್ರ್ಯಾಂಡ್ ಕ್ಲಿಫ್ ಅಂತ. ತುಂಬ ಸಖತ್ತಾಗಿದೆ. ಆಮೇಲೆ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಇವಾಗಿನ ಜಸ್ಟ್ ನಾವು ಚೆಕ್ ಇನ್ ಆಗಿದ್ದೀವಿ. ಮೊದಲು ರೂಮ್ ಟೂರ್ ಮಾಡಿ ತೋರಿಸ್ತೀನಿ. ಇದು ಡೋರ್ ಎಂಟ್ರೆನ್ಸ್ ಮಾಡಿದ್ಮೇಲೆ ಈ ಕಡೆ ಸೈಡ್ ನಿಮಗೆ ಲಗೇಜ್ ಇಟ್ಕೊಳ್ಳೋದಕ್ಕೆಲ್ಲ ಸಿಗುತ್ತೆ. ಆ್ಯಂಡ್ ಐರನಿಂಗ್ ಸಿಗುತ್ತೆ, ಬ್ಲೋ ಡ್ರೈ ಸಿಗುತ್ತೆ, ಬಾತ್ರೂಮ್ ಇದೆ, ಇಲ್ಲಿ ಸೇಫ್ ಇದೆ, ಆ್ಯಂಡ್ ಜಸ್ಟ್ ಲಾಂಡ್ರಿ ಬ್ಯಾಗ್ ಇಷ್ಟೆಲ್ಲ ಇದೆ. ಲಗೇಜ್ನ ಕೂಡ ಇಟ್ಕೋಬೋದು ನಾವು. ಓಕೆ, ಇದಾದ್ಮೇಲೆ ಇಲ್ಲಿ ಟೀ ಕಾಫಿ ಮಾಡ್ಕೊಳ್ಳೋಂಥ ಕೌಂಟರ್ ಎಲ್ಲ 5 star ಹೋಟೆಲ್ ಸೇಮ್ ಅದೇ ಇರುತ್ತೆ. ಆ್ಯಂಡ್ ಈ ಚಾಕ್ಲೇಟ್ಸ್ ನಟ್ಸ್ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಚಾರ್ಜಬಲ್, ಎಕ್ಸ್ಟ್ರಾ ಚಾರ್ಜ್ ಕೊಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ಹೀಗೆ ಓಪನ್ ಮಾಡಿದ್ರೆ ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜ್ ಟ್ರಾನ್ಸ್ಪರೆಂಟ್ ಸಖತ್ತಾಗಿದೆ. ಆ್ಯಂಡ್ ಫ್ರಿಡ್ಜ್ ಓಪನ್ ಮಾಡಿದ್ರೆ ಫ್ರಿಡ್ಜ್ ಒಳಗಡೆ ಸ್ನೀಕರ್ ಚಾಕ್ಲೇಟ್ ಇದೆ, ನೀರಿದೆ, ಕೆಲವು ಪೆಪ್ಸಿ, ಮಿರಿಂಡಾ, ರೆಡ್ ಬುಲ್ ಎಲ್ಲ ಇದೆ. ಇದು ಎಲ್ಲವೂ ಚಾರ್ಜಬಲ್. ನಾನು ವಾಶ್ರೂಮ್ ಈ ಕಡೆ, ನಾನು ಆಮೇಲೆ ತೋರಿಸ್ತೇನೆ ನಿಮಗೆ ವಾಶ್ರೂಮ್. ಆ್ಯಂಡ್ ಇದು ಕೂಡ ಲಗೇಜ್ ಇಟ್ಕೊಳ್ಳೋದಕ್ಕೆ ಒಂದು ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಇದು ನಮ್ಮ ರೂಮ್. ಇಲ್ಲಿ ಟಿವಿ ಬರುತ್ತೆ, ತುಂಬ ಚೆನ್ನಾಗಿದೆ ಟಿವಿ. ಆ್ಯಂಡ್ ನೆಕ್ಸ್ಟ್ ಇದು ಮೇನ್ ಪ್ಲೇಸ್. ಇದು ಬೆಡ್, ಇದು ಕಿಂಗ್ ಸೈಜ್ ಬೆಡ್. ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ನನ್ನ ಮಗ ಆಗಲೇ ಟಿ ವಿ ನೋಡ್ತಾ ಎಂಜಾಯ್ ಮಾಡ್ತಿದ್ದಾನೆ, ತುಂಬ ಸುಸ್ತಾಗ್ಬಿಟ್ಟಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲಿ ಒಂದು ಟೇಬಲ್ ಇದೆ. ಟೇಬಲಲ್ಲಿ ನೀರಿನ ಬಾಟಲ್ ಕೊಟ್ಟಿದ್ದಾರೆ. ಆ್ಯಂಡ್ ಹೌದು ಕ್ಯಾ ಹೈ, ಆ್ಯಂಡ್ ಮೇ ಬಿ ಇದೇನೋ ಕೊಟ್ಟಿದ್ದಾರೆ, ಗ್ಲಾಸ್. ಓಕೆ ಸಾರಿ, ಗ್ಲಾಸ್. ಇದು ಗ್ಲಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಡ್ರಾ ಎಲ್ಲ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇದು ನೋಡಿ ಟಿವಿ. ಇದು ಪೂರ್ತಿ ಇಷ್ಟು ದೊಡ್ಡದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮಿರರ್ ಬರುತ್ತೆ. ಆ್ಯಂಡ್ ಇದು ಚೇರ್, ಇಲ್ಲೊಂದು ಚಿಕ್ಕ ಟೇಬಲ್, ಇಲ್ಲೊಂದು ಚೇರ್, ಅಲ್ಲೊಂದು ಸೈಡ್ ಟೇಬಲ್, ಫೋನ್ ಇದೆ, ಆ್ಯಂಡ್ ಸಾಕೆಟ್ಸ್ ಎಲ್ಲ ಇದೆ. ಆ್ಯಂಡ್ ಬೆಡ್ ಮೇಲೆ ಇದೊಂದು ಪೇಂಟಿಂಗ್ ಥರ ಸ್ಕೆಚ್ ಥರ ಇದೆ. ಮೋಸ್ಟ್ಲಿ ಇದು ಇವ್ರದೇ ಪ್ರಾಪರ್ಟಿದೆ ಪೇಂಟಿಂಗ್ ಅನ್ಸುತ್ತೆ. ತುಂಬ ಸಖತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್, ನನ್ನ ತುಂಬಾ ಫೇವ್ರೇಟ್ ಆಗಿರೋದು ಬಾಲ್ಕನಿ. ಈ ಬಾಲ್ಕನಿ ನೋಡಿದ್ರೆ ನೀವು ಸುಸ್ತಾಗ್ಬಿಡ್ತೀರ, ಅಷ್ಟು ಸಖತ್ತಾಗಿದೆ. ಇಲ್ಲಿ ನೋಡಿ ಹೇಗಿದೆ ಬಾಲ್ಕನಿ ವ್ಯೂ ನೋಡಿ. ವಾವ್, ಬಾಲ್ಕನಿಲಿ ಇದೆರಡು ಬ್ಯೂಟಿಫುಲ್ ಚೇರ್ ಕೊಟ್ಟಿದ್ದಾರೆ. ಬಾಲ್ಕನಿ ಸ್ಪೇಷಿಯಸ್ ಆಗಿದೆ. ಇದೊಂದು ಟೇಬಲ್ ಇದೆ. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ಎಷ್ಟು ಚೆನ್ನಾಗಿದೆ. ವಾವ್, ದಿಸ್ ಇಸ್ ಮುನ್ನಾರ್. ಇಲ್ಲಿ ನೋಡಿ. ಆ್ಯಂಡ್ ಕೆಳಗಡೆ ಕೂಡ ಪ್ರಾಪರ್ಟಿ ಎಲ್ಲ ಕಾಣುತ್ತೆ. ಸೊ ಹೀಗಿದೆ, ಸಖತ್ತಾಗಿದೆ. ನನಗಂತೂ 3-4 days ಇರಬೇಕು ಅಂತ ಮನಸ್ಸಾಗ್ತಾ ಇದೆ. ಬಟ್ ನಾವು ತಗೊಂಡಿದ್ದು ಬರೀ 2 daysಗಷ್ಟೇ. ಯಾಕಾದರೂ 2 days ಮಾಡಿಸಿದ್ನಾ ಅಥವಾ ಮಾಡಿದ್ವಾ ಅಂತ ಅನಿಸ್ತಾ ಇದೆ. 3 days ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಫ್ಲೈಟ್ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು, ಅದಕ್ಕೆ ಚಾರ್ಜ್ ಆಗುತ್ತೆ, ಈ ರೂಮಿನ ಚಾರ್ಜ್ ಎಲ್ಲ ಆಗುತ್ತೆ. ಸೊ ಇಷ್ಟು ಮೇನ್ ಪಾರ್ಟ್ ಆಯ್ತಲ್ಲ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಬಾತ್ರೂಮ್. ನಾನು ಬಾತ್ರೂಮ್ ತೋರಿಸ್ತೀನಿ. ಆ್ಯಂಡ್ ಇಲ್ಲೊಂದು ದೊಡ್ಡ ಮಿರರ್ ಬರುತ್ತೆ. ಇದಾದ್ಮೇಲೆ ಬಾತ್ರೂಮ್, ಡೋರ್ ಓಪನ್ ಮಾಡಿದ್ರೆ ಬಾತ್ರೂಮ್ ಇದೆ. ಸೊ ಇದು ಕಮೋಡ್ ಬರುತ್ತೆ. ಇದು ಅದೇ ಸ್ನಾನ ಮಾಡೋ ಪ್ಲೇಸ್, ಶವರ್ ಪ್ಲೇಸ್ ಬರುತ್ತೆ. ಆ್ಯಂಡ್ ಈ ಕಡೆ ವಾಶ್ ಬೇಸಿನ್. ಆ್ಯಂಡ್ ಇದು ನಾನು. ಸೊ ಇಷ್ಟಿದೆ. ಅಲ್ಲೊಂದು ಫೋನ್ ಕೂಡ ಕೊಟ್ಟಿದ್ದಾರೆ ಹೀಗೆ ಇಲ್ಲಿ. ಓಕೆ. ಆ್ಯಂಡ್ ಬಂದ ತಕ್ಷಣನೇ ನನಗೆ ಕೇರಳ ಸ್ಟೈಲಲ್ಲಿ ಈ ರೀತಿ ಹಚ್ಚಿದ್ರು. ಅದು ಚೆನ್ನಾಗಿ ಅನಿಸ್ತಾ ಇದೆ. ಹೀಗೆ ಇಟ್ಕೋತೀನಿ ನಾನು. ಆ್ಯಂಡ್ ನಾನೆಲ್ಲ ತೋರಿಸಿದ್ದೀನಿ ನಿಮಗೆ. ಸೊ ಆ ರೀತಿ ಎಲ್ಲ ವೆಲ್ಕಮ್ ಮಾಡಿದ್ರು. ವೆಲ್ಕಮ್ ವಾಸ್ ಆಸಮ್. ಗೋವಾದಲ್ಲೂ ನಮಗೆ 5 star ಹೋಟ್ಲಲ್ಲಿ ಈ ಥರ ವೆಲ್ಕಮ್ ಮಾಡಿದ್ದಿಲ್ಲ. ಇದು ಕೂಡ 5 star ಪ್ರಾಪರ್ಟಿ, ಗ್ರ್ಯಾಂಡ್ ಕ್ಲಿಫ್ ರೆಸಾರ್ಟ್ ಅಂಡ್ ಸ್ಪಾ ಅಂತ. ಸಖತ್ತಾಗಿದೆ. ಯಾರೆಲ್ಲ ಮುನ್ನಾರಿ ಬರ್ಬೇಕಲ್ಲ ಇಲ್ಲಿ ಬನ್ನಿ ಅಂತ ಹೇಳ್ತೀನಿ ನಾನು. ಇದ್ರ ಪ್ರೈಸ್ ಎಲ್ಲ ಎಷ್ಟು ಅಂತ ನಾನು ನನ್ನ ಗಂಡನ ಕೇಳ್ಬಿಟ್ಟು ಆಮೇಲೆ ನಾನು ನಿಮಗೆಲ್ಲ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಸೊ ಇಷ್ಟ ಆಗಿತ್ತು ರೂಮ್ ಟೂರ್ ಫ್ರೆಂಡ್ಸ್. ಈಗ ಸ್ವಲ್ಪ ರೆಸ್ಟ್ ತಗೋತೀವಿ, ಫ್ರೆಶನ್ ಅಪ್ ಆಗ್ತೀವಿ. ಆಮೇಲೆ 5 o'clock ಏನೋ ಹೈ ಟೀ ಅಂತ ಸ್ನ್ಯಾಕ್ಸ್ ಎಲ್ಲ ಇದೆ ಕಾಂಪ್ಲಿಮೆಂಟ್ರಿ, ಅದಕ್ಕೆ ಹೋಗ್ತೀವಿ. ಓಕೆ, ಬಾಯ್. ಅಲ್ಲಿ ರೆಸಾರ್ಟ್ನಲ್ಲೇ ಈವ್ನಿಂಗ್ ಟೀ, ಹೈ ಟೀ ಅಂತ ಹೆಸರು. ಅಲ್ಲಿ ಟೀ ಟೇಸ್ಟಿಂಗ್ ಸೆಷನ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಟೀ ಟೇಸ್ಟಿಂಗ್ ಇತ್ತು. ಸೊ ನಮ್ಮ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಚಾಯ್ಸಿನ ಟೀ ನಾವು ಹೇಳಿದರೆ ಅದು ಮಾಡಿಕೊಡ್ತಾರೆ. ಅಲ್ಲೇ ಲೈವಲ್ಲಿ ಈ ರೀತಿ ಎಲ್ಲ ಮಾಡಿಕೊಟ್ರು. ಆ್ಯಂಡ್ ತುಂಬ ಫ್ರೆಂಡ್ಲಿ ಸ್ಟಾಫ್, ತುಂಬ ಚೆನ್ನಾಗಿದ್ದರು, ತುಂಬ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್
ನಾವೇನು ಬೇಕೋ ಅದನ್ನು ಕೇಳ್ತಿದ್ವಿ, ಅವ್ರು ಮಾಡಿಕೊಡ್ತಾಯಿದ್ರು. ಇಲ್ಲಿ ನೋಡಿ ತುಂಬ ಡಿಫ್ರೆಂಟಾಗಿ ವೆರೈಟಿಯಾಗಿ ಈ ರೀತಿ ಪಂಪ್ ಮಾಡಿ ಸ್ಕ್ವೀಸ್ ಮಾಡಿ ಟೀ ಪೌಡರಿಂದ ಅಂದರೆ ಟೀ ಲೀವ್ಸಿಂದ ಅವ್ರು ಎಕ್ಸ್ಟ್ರಾಕ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಐ ವಾಂಟ್ ಹನಿ. ಯಾ, ನೇಚರ್ನ ನೋಡ್ಕೋತಾ ಅದ್ರ ಎದುರುಗಡೆನೇ ಆರಾಮಾಗಿ ಕೂತ್ಕೊಂಡು ಅಲ್ಲಿ ಟೀನ ಎಂಜಾಯ್ ಮಾಡ್ತಾ ಸ್ನ್ಯಾಕ್ಸ್ ಎಂಜಾಯ್ ಮಾಡ್ತಾ, ವಾವ್ ಆಸಮ್ ಇತ್ತು ಎಕ್ಸ್ಪೀರಿಯನ್ಸ್. ತುಂಬ ಸಖತ್ತಾಗಿದೆ. ಕ್ಯಾಂಪ್ ಫೈರ್ ಇತ್ತು. ಕ್ಯಾಂಪ್ ಫೈರ್ ಇಲ್ಲಿ ತುಂಬ ಕೆಳಗಡೆ ಹೋಗೋದಿತ್ತು. ಹೋಗಿ ಲೈಟಾಗಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಈಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಕೂಡ ತುಂಬ ಇದೆ, ದೊಡ್ಡ ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ರೆಸಾರ್ಟ್ ಸಖತ್ತಾಗಿದೆ ಅಲ್ವಾ. ಆ್ಯಂಡ್ ನಾನು ಸ್ವಲ್ಪ ಫುಲ್ ಸ್ಲೀವೇ ಹಾಕೊಂಡು. ಅರೆ, ಈ ರೆಸಾರ್ಟಲ್ಲಿ ನಾವು ಕಳೆದೇ ಹೋಗ್ಬಿಟ್ಟಿದ್ದೀವಿ. ನಮ್ಮ ರೂಮ್ ಎಲ್ಲಿದೆ ಅಂತ ಕೂಡ ಗೊತ್ತಾಗ್ತಿಲ್ಲ. ಕತ್ಲು ತುಂಬ ಇತ್ತು. ಬಟ್ ಆಮೇಲೆ ಹೇಗೋ ನಾವು ಕಂಡು ಹಿಡ್ಕೊಂಡ್ವಿ ದಾರಿನ. ಯಾ ಸರ್, ಈಗ ನಾವು ಮೇಲೆ ಹೋಗ್ತಾ ಇದ್ದೀವಿ. ಸಚ್ ಮೇ ನಹಿ, ದಟ್ ಒನ್ ಓನ್ಲಿ ಇದೆ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ನೆಕ್ಸ್ಟ್ ಡೇ ಮುನ್ನಾರಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಅರ್ಲಿ ಮಾರ್ನಿಂಗ್. ಥ್ಯಾಂಕ್ ಯು. ಸೊ 6:15 ಆಗಿದೆ. ಟೈಮ್ 6:30 ಅಂತೆ. ಆ್ಯಂಡ್ ಇಲ್ಲಿನೂ ಇವಾಗ ಬೆಳಕಾಗ್ತಾ ಇದೆ. ತುಂಬ ಚೆನ್ನಾಗಿ ವ್ಯೂ ಸಿಕ್ಕಿದೆ ನನಗೆ ನಮ್ಮ ಬಾಲ್ಕನಿಯಿಂದ. ಇಲ್ಲಿ ನೋಡಿ. ಸೊ ಆ ವ್ಯೂ ನೋಡೋಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ತುಂಬ ಸಖತ್ತಾಗಿದೆ ವ್ಯೂ. ಆ್ಯಕ್ಚುಲಿ ನಾವು ಇವತ್ತೇನು ಸೈಟ್ ಸೀಯಿಂಗ್ ಏನು ಹೋಗ್ತಾ ಇಲ್ಲ. ಈ ವ್ಯೂ ರೆಸಾರ್ಟ್ನಿಸ್ಗಳು ಇವತ್ತು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮದು 2 days ಇವತ್ತಾದಮೇಲೆ ನಾಳೆ ಬೆಳಗ್ಗೆ ನಾವು ಚೆಕ್ಔಟ್ ಮಾಡಬೇಕು. ಆ್ಯಂಡ್ ನೋಡಿ, ನಿಧಾನವಾಗಿ ಸೂರ್ಯ ರೈಸ್ ಆಗ್ತಿದೆ, ಅಂದರೆ ಸನ್ರೈಸ್ ಆಗ್ತಾ ಇದೆ. ಆ್ಯಂಡ್ ಅಲ್ಲೆಲ್ಲ ಕ್ಲೀನಾಗಿ ಅಲ್ಲಿ ಮೌಂಟೇನ್ ಹತ್ರ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ಲೈನ್. ಅದು ತುಂಬ ಚಳಿ ಇದೆ. ಸೊ ಫ್ರೆಂಡ್ಸ್, ಸ್ನಾನ ಆಯಿತು, ರೆಡಿ ಆಗಿದ್ದೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಫೋಟೋ ಶೂಟ್ ಆಯಿತು ಆ್ಯಂಡ್ ಸ್ವಲ್ಪ ರೀಲ್ಸ್ ಕೂಡ ಮಾಡಿದ್ದೀನಿ. ಅದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ನೋಡಿ ನನ್ನ ಇನ್ಸ್ಟಾಗ್ರಾಮಿಗೆ ಹೋಗ್ಬಿಟ್ಟು. ಈಗ ಬ್ರೇಕ್ಫಾಸ್ಟಿಗೆ ಹೊರಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇಲ್ಲಿ 7 o'clock ಸ್ಟಾರ್ಟ್, 7 to 10. ಬಟ್ ನಾವು ಸ್ವಲ್ಪ ರೆಡಿ ಆಗೋದು, ಫೋಟೋ ಎಲ್ಲ ಸ್ವಲ್ಪ ಲೇಟ್ ಆಯಿತು. ಸೊ 8 o'clock ಈಗ ಹೊರಡ್ತೀವಿ. ಹೋಗಿ ಬ್ರೇಕ್ಫಾಸ್ಟ್ ಮಾಡ್ತೀವಿ. ಬ್ರೇಕ್ಫಾಸ್ಟ್ ನಮ್ಮ ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್ ಇದೆ. ಸೊ ಬಫೆ ಬ್ರೇಕ್ಫಾಸ್ಟ್ ಬರುತ್ತೆ. ಸೊ ಈಗ ಬ್ರೇಕ್ಫಾಸ್ಟಿಗೆ ಹೊರಡೋಣ. ಆ್ಯಂಡ್ ನನ್ನ ಔಟ್ಫಿಟ್ ಇದು. ಆ್ಯಕ್ಚುಲಿ ಇದು ನಾನು ಆಗಲೇ ಒಂದ್ಸಲ ಗೋವಾದಲ್ಲಿ ಹಾಕ್ಕೊಂಡಿದ್ದೆ. ಸೊ ಇದು ನಾನು ಗೋವಾ ವ್ಲಾಗ್ ನೋಡಿದರೆ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಗುತ್ತೆ. ಒಂದು ಲಾಂಗ್ ಮ್ಯಾಕ್ಸಿ ಥರ ಇದೆ. ಆ್ಯಂಡ್ ಆಯು ವೇಟ್ ಆ್ಯಂಡ್ ಅದು ಆಯು ಡ್ರೆಸ್. ಓಕೆ Papa will come. Papa, come soon. Call Papa. Tell Papa, come soon. ನನ್ನ ಮಗ ಅವ್ರ ಪಾಪನ್ ಬಿಡೋಲ್ಲ. ಅವರಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಇದೇ ನನ್ನ ಔಟ್ಫಿಟ್. ಆ್ಯಂಡ್ ಇನ್ನೇನು ಹೇಳ್ಬೋದಿತ್ತು. ಸೊ
ಸೊ ದಟ್ಸ್ ಇಟ್. ಏನೋ ಹೇಳಬೇಕು ಅಂದ್ಕೊಂಡೆ ಮರ್ತೆ ಆಯು ಗಲಾಟೆಯಲ್ಲಿ. ಸೊ ಈಗ ಬ್ರೇಕ್ಫಾಸ್ಟಿಗೆ ಹೊರಡೋಣ. ಆ್ಯಂಡ್ ಇಲ್ಲಿ ಬಿಸಿಲು ತೋರಿಸ್ತೀನಿ ನೋಡಿ. 8 ಗಂಟೆಗೆ ಇಷ್ಟು ಬಿಸಿಲು ಬಂದಿದೆ, ಬಟ್ ತುಂಬ ಸಖತ್ತಾಗಿದೆ. ಇಲ್ಲಿ ನೋಡಿ, ನಮ್ಮ ರೂಮಿಂದ ವ್ಯೂ ಅಂತೂ ಸೂಪರ್ ಆಗಿದೆ. ಸೊ ಇವತ್ತಿಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇದೆಯಲ್ಲ ಅದೆಲ್ಲವೂ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ನೋಡೋಣ ಏನೇನೆಲ್ಲ ಇದೆ, ಏನೇನೆಲ್ಲ ಮಾಡ್ತೀವಿ ಅಂತ. ಆಗಲೇ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಏನೇನು ಮಾಡ್ತೀನಿ ಅಂತ ನೋಡ್ತೀನಿ ಟೈಮ್ ನೋಡಿಕೊಂಡು. ಯಾಕಂದರೆ ನಮಗಿರೋದು ಇವತ್ತೊಂದೇ ದಿನ, ನಾಳೆ ಬೆಳಗ್ಗೆ ಚೆಕ್ಔಟ್. ಚಲೇ ನೇಚರ್ ಎಂಜಾಯ್ ಮಾಡೋಣ, ಫೋಟೋ ಶೂಟ್ ತಗೋಣ ಬಂದಿದ್ದೀವಿ. ಎಲ್ಲರೂ ಫಾರಿನರ್ ಡ್ರೋನಿಂದ ಪೂರ ತಗೋತಾ ಇದ್ದಾರೆ. ಲೊಕೇಶನ್ ತುಂಬ ಸಖತ್ತಾಗಿದೆ. ತುಂಬ ಎಂಜಾಯ್ ಮಾಡ್ತಿದ್ದೀವಿ. ನೋಡಿ ಇಲ್ಲಿ ಎಳೆ ಬಿಸಿಲಿದೆ ಆ್ಯಂಡ್ ಹಿಂದ್ಗಡೆ ಮೌಂಟೇನ್ಸ್ ಆರ್ ಲೈಕ್ ಹೆವೆನ್. ಸಖತ್ತಾಗಿದೆ. ಕ್ಯಾಕರು ಫೋಟೋ. ಓಕೆ. ಆ್ಯಂಡ್ ಇದು ನೋಡಿ ನನ್ನ ಬೇಬಿ ಹೇಗೆ ಮಲ್ಕೊಂಡು ಹಾಲು ಕುಡಿತಾ ಇದ್ದೆ. ಬೀಳ್ತಾನೆ ಅಂತ ಅವ್ರ ಪಪ್ಪ ಇನ್ನೊಂದು ಚೇರ್ ಸಪೋರ್ಟಿಗೆ ಇಟ್ಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ಬಂದಮೇಲೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಸ್ವಲ್ಪ ರೆಸಾರ್ಟಲ್ಲಿ ಒಂದು ಸೈಟ್ ಸೀಯಿಂಗ್ ಪ್ಲೇಸ್ ಇದೆ, ಅಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ. ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ನೋಡಿ. ಸೊ ನನಗೆ ತುಂಬ ಇಷ್ಟ ಈ ಡ್ರೆಸ್. ಬಟ್ ಮನೇಲಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಫಿಟ್ ಆಗ್ತಿತ್ತು. ಇಲ್ಲಿ ಬಂದ ಮೇಲೆ ಸ್ವಲ್ಪ ಟೈಟ್ ಆಗ್ತಿದೆ. ಯಾಕಂದರೆ ಒಂದು 5 ಡೇಸಿಂದ ಚೆನ್ನಾಗಿ ತಿಂದಿದ್ದೀನಿ ಸ್ವೀಟ್ಸ್ ಅಂತ. ಮುಖ ಕೂಡ ಸ್ವಲ್ಪ ಹಿಂಗಾಗಿದೆ. ಬಟ್ ತುಂಬ ಬಿಸಿಲಿದೆ. ಬಿಸಿಲಿರೋದ್ರಿಂದ ಆ್ಯಕ್ಚುಲಿ ಅಲ್ಲಿಗೆ ಹೋಗಬೇಕು. ಆ ಕಡೆನೋ ಕೇವ್ ಥರ ಇದೆಯಂತೆ, ಕಾಣಿಸ್ತಾ ಇದೆಯಾ? ಅಲ್ಲಿ ಕೇವ್ ಥರ ಏನೋ ಇದೆಯಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ತುಂಬ ಬಿಸಿಲಿದೆ, ಅದಕ್ಕೆ ಅಲ್ಲಿ ಸ್ವಲ್ಪ ನೆರಳು ಇರೋಲ್ಲ. ಮತ್ತು ಆಯುನ್ ಕರ್ಕೊಂಡು ಬಿಸಿಲಲ್ಲಿ ಹೋದರೆ ಕಷ್ಟ ಆಗುತ್ತೆ ಅಂತ ಹೋಗಲಿಲ್ಲ. ಅವ್ನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂತ ಅಂತಿದ್ದಾನೆ. ಬಟ್ ಸ್ವಿಮ್ಮಿಂಗ್ ಪೂಲ್ಗಂತೂ ಹೋಗಲ್ಲ. ಯಾಕಂದರೆ ನನ್ನ ತಂಗಿಗೆ ಸ್ವಿಮ್ಮಿಂಗ್ ಪೂಲಿಂದನೇ ಸ್ವಲ್ಪ ಇನ್ಫೆಕ್ಷನ್ ಆಗಿ ಇನ್ನೂ ಕೂಡ ರಿಕವರ್ ಇನ್ನೂ ಆಗ್ತಾನೇ ಇದ್ದಾಳೆ. ಲಾಂಗ್ ಬ್ಯಾಕ್ ಕೂಡ ನನ್ನ ಬ್ರದರ್ಸ್ ಮಕ್ಕಳಿಗೆ ಆ್ಯಂಡ್ ಆಶುಗೆ ಎಲ್ರಿಗೂ ಸ್ವಿಮ್ಮಿಂಗ್ ಪೂಲಿಂದನೇ ಒಂದ್ಸಲ ಇನ್ಫೆಕ್ಷನ್ ಆಗಿತ್ತು. ಆಟಾಡೋಕ್ಕೆ ಅಂತ ಹೋಗಿದ್ರು. ಸೊ ಅದಕ್ಕೆ ಭಯ ಆಗುತ್ತೆ ಯಾಕೆ ಅಂತ ಸ್ವಿಮ್ಮಿಂಗ್ ಪೂಲಿಗೇನು ಹೋಗಲಿಲ್ಲ. ಇಷ್ಟ ಇದೆ ನನಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಕ್ಕೆ, ಬಟ್ ಇನ್ಫೆಕ್ಷನ್ ಆಗುತ್ತೆ ಅಂತ ಹೆದರ್ಕೊಂಡು ಅಕ್ಕ ಮಮ್ಮಿ ಕೂಡ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಸೊ ಹೋಗ್ತಾ ಇಲ್ಲ. ಅದಕ್ಕೆ ರೂಮಲ್ಲೇ ಸ್ವಲ್ಪ ಹೊತ್ತು ಇರ್ತೀವಿ. ಸ್ವಲ್ಪ ಬಿಸಿಲು ಕಡಿಮೆ ಆದಮೇಲೆ ಹೋಗ್ತೀವಿ ಹೊರಗಡೆ. ಈ ಡ್ರೆಸ್ ಹಾಕ್ಕೊಂಡಿದ್ದು ವೇಸ್ಟ್ ಏನಾಗಿಲ್ಲ, ಯಾಕಂದರೆ ರೀಲ್ಸ್ ಆ್ಯಂಡ್ ಫೋಟೋ ಅವೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಲೊಕೇಶನ್ ನೋಡಿ ಚೆನ್ನಾಗಿದೆ ಅಲ್ವಾ. ಸೊ ಅದಕ್ಕೆ ಬಾಲ್ಕನಿಲಿ ಬಂದು ಇದು ವಿಡಿಯೋ ಮಾಡ್ತಿದ್ದೀನಿ. ಸೊ ಈಗ ಕಂಫರ್ಟಬಲ್ ಆಗಿರೋಂಥ ಒಂದು ಡ್ರೆಸ್ ಹಾಕೋತೀನಿ ಆ್ಯಂಡ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. I thought half an hour में हो जाएगा. हाँ ठीक है, देखेंगे. 1 hour is also fine only. हम वैसे बाहर साइट सीइंग के लिए नहीं जा रहे हैं. एक बार पूछेंगे, वो साइकिल कुछ देंगे. हाँ पूछो. मैंने वहाँ साइकिल्स देखा वेल एंट्री yesterday. एक बार जस्ट ऐसे ही पूछो. रिसेप्शन कॉल कीजिए एंड टेल देम दैट वी वांट टू गो टू दैट केव. सो फॉल्स ऑन करने के लिए जस्ट एक बार इन्फॉर्म करो. ಸೊ ಫ್ರೆಂಡ್ಸ್, ನಾನು ಈ ರೀತಿ ರೆಡಿ ಆಗಿದ್ದೀನಿ. ಸೊ ನನ್ನ ಔಟ್ಫಿಟ್ ಇದು. ಸೊ ಇದು ನನ್ನ ಔಟ್ಫಿಟ್. ಇದು ಕೇವ್ ಆ್ಯಂಡ್ ಎಲ್ಲ ಇದೆಯಂತೆ, ಅಲ್ಲಿ ಏನೇನಿದೆ ಅಂತ ಹೋಗಿ ನೋಡ್ತೀವಿ. ಆ್ಯಕ್ಚುಲಿ ಅದನ್ನು ನಾನು ನೋಡಿಬಿಟ್ಟು ಇಷ್ಟಪಟ್ಬಿಟ್ಟು ಇದನ್ನು ನಾವು ಬುಕ್ ಮಾಡಿದ್ದು ಈ ರೆಸಾರ್ಟ್ನ. ಆ್ಯಂಡ್ ನನ್ನ ಮಗ ಏನು ಮಾಡ್ತೇನೆ ಅಂದರೆ, ಇಲ್ಲಿ ಬಾತ್ರೂಮ್ಗೆ ಸ್ಯಾಂಡಲ್ಸ್ ಕೊಟ್ಟಿರ್ತಾರಲ್ಲ, ಯೂಸ್ ಆ್ಯಂಡ್ ಥ್ರೋ ಸ್ಯಾಂಡಲ್ಸ್, ಅದನ್ನು 2 ಕೈಗೆ ಹೀಗೆ ಹಾಕ್ಕೊಂಡು ಪೂರ ಗ್ಲಾಸ್ ಒಂದು ಕ್ಲೀನ್ ಮಾಡಬೇಕಂತೆ. ಸೊ ಇಲ್ಲೆಲ್ಲ ಒಂದು ಕ್ಲೀನ್ ಮಾಡ್ಬೇಕು ನಾನು ಅಂತ ಓಡಾಡ್ತಿದ್ದೆ ನೋಡಿ ಇಲ್ಲಿ. ಹಾಂ, ವಾಟ್ ಆರ್ ಯು ಡೂಯಿಂಗ್? ಯು ಇಟ್ಸ್ ನಾಟ್ ವರ್ಕಿಂಗ್. ಓ ಇಲ್ಲಿ ನೋಡಿ, ಕ್ಲೀನ್ ಮಾಡ್ಬೇಕಂತ ಕೈಗೆ ಹಾಕೊಂಡು ಕ್ಲೀನ್ ಮಾಡ್ಬೇಕಂತ. ಇಟ್ಸ್ ನಾಟ್ ವರ್ಕಿಂಗ್. ವೈ? ಹೂ ಡಿಡ್ ದಿಸ್? ಇಟ್ಸ್ ಸೋ ಡರ್ಟಿ. ಇಲ್ಲಿ ನೋಡಿ, ಕ್ಲೀನ್ ಮಾಡಿ ಮಾಡಿ ಎಲ್ಲ ಚಾಕ್ಲೇಟಿ ಮಾಡಿದ್ದಾನೆ. ಓಕೆ, ಈಟ್. ಯು ವಾಂಟ್ ಮಫಿನ್? ವಾಯ್?
Okay, come, let's go out. Let's go and see Eagle House. Come. So, ಈಗ ಹೊರಡ್ತಾ ಇದೀವಿ. ಹಾ, ಕ್ಯಾವ? ಸ್ವಿಮ್ಮಿಂಗ್? ನೋ, ವಿ ಆರ್ ನಾಟ್ ಗೋಯಿಂಗ್ ಸ್ವಿಮ್ಮಿಂಗ್ ಹೋಗ್ಬೇಕಂತೆ ಅವನು. ಇಷ್ಟು ಬಿಸಿಲಿದೆ, ಬಿಸಿಲಲ್ಲಿ ಇನ್ನೇನು ಸ್ವಿಮ್ಮಿಂಗ್? ನೋ ಮಾ, ಇಟ್ಸ್ ವೆರಿ ಹಾಟ್, ಸನ್ನಿ ಡೇ. ಓಕೆ, ಕಮ್ ಹಿಯರ್. ಆಯು, ಹೇಯ್. ಆ್ಯಂಡ್ ತುಂಬ ಜನ ನನ್ನ ಮಗನ ಫುಲ್ ಹೆಸರು ಏನು ಅಂತ ಕೇಳಿದ್ದೀರಾ. ಅವನ ಹೆಸರು ಆಯುಷ್ಮಾನ್. ಸೊ ನಾವು ಆಯು ಅಂತ ಕರಿತೀವಿ ಮನೇಲಿ. ಕಮ್ ಹಿಯರ್. ನನ್ನ ಫುಲ್ ಹೆಸರು ಆಯುಷ್ಮಾನ್ ವರ್ಮಾ. ಸೊ ಇವನ್ ಫುಲ್ ಹೆಸರು ಆಯುಷ್ಮಾನ್ ವರ್ಮಾ. ಯು ಶುಡ್ ನಾಟ್ ಕೀಪ್ ದಟ್ ಇನ್ ಮೌತ್. ನಮಸ್ತೆ ಎಲ್ಲರಿಗೂ. ಸೇ ನಮಸ್ತೆ ಎಲ್ಲರಿಗೂ. ಸೇ ಎಲ್ಲರಿಗೂ. ವೆಲ್ಕಮ್ ಟು ಮೈ ಮಮ್ಮಾಸ್ ಚಾನೆಲ್. ಸರಿ ಬನ್ನಿ ಹೊರಡೋಣ. ನಾವು ನನ್ನ ಗಂಡಂಗೆ ಕೇಳಿದ್ದೀನಿ ರಿಸೆಪ್ಷನಿಗೆ ಕಾಲ್ ಮಾಡಿ ಅಂತ. ನಾನು ಕೂದಲು ಇವತ್ತು ಯಾಕೋ ತುಂಬ ಹರಡಿ ಕೂತಿದೆ. ಆ್ಯಂಡ್ ಇನ್ನೊಂದು ವಿಷಯ, ಇಲ್ಲಿ ಕೇರಳದಲ್ಲಿ ಆಯುರ್ವೇದಿಕ್ ಫೇಮಸ್ ಅಲ್ವಾ ಕೇರಳದಲ್ಲಿ. ನೋ ಡೋಂಟ್ ಕೀಪ್ ದಟ್. ಆ್ಯಂಡ್ ಇಲ್ಲಿ ಕೂದಲು ತುಂಬ ಚೆನ್ನಾಗಿರುತ್ತೆ ಎಲ್ಲರದು. ಆ್ಯಂಡ್ ಬುದ್ಧಿ ಆ್ಯಂಡ್ ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಎಜುಕೇಷನ್ ಕೂಡ ತುಂಬ ಚೆನ್ನಾಗಿ ಟಾಪಲ್ಲಿ ಬರ್ತಾರೆ ಅಂತೆಲ್ಲ ಕೇಳಿದ್ದೀನಿ. ಸೊ ಅದ್ರ ಸೀಕ್ರೆಟ್ ಏನು ಅಂತಲೂ ಕೂಡ ನಾನು ಇಲ್ಲಿ ಒಬ್ಬ ಆಯುರ್ವೇದಿಕ್ ಡಾಕ್ಟರ್ನ ಮೀಟ್ ಮಾಡಿ ತಿಳ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ಹೇರಿಗೆ ಬಾಳ್ನೆಸ್ ಇರುತ್ತಲ್ಲ, ಅಲೋಪೇಶಿಯಾ ಅಂತೆಲ್ಲ ಇರುತ್ತೆ, ಅಲ್ಲಲ್ಲಿ ಕೂದಲು ನೆತ್ತಿ ಕಾಣ್ತಿರುತ್ತೆ, ಕೂದಲು ಹೇರ್ ಫಾಲ್ ಎಲ್ಲ ಆಗಿ. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಏನು, ಯಾವ ಹೇರ್ ಆಯಿಲ್ ಪ್ರಿಪೇರ್ ಮಾಡಬೇಕು, ಹೇಗೆ ಅಂತ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. क्या अच्छा है ना. मुझे दिस इज़ माय फेवरेट. दिस इज़ वेज नगेट्स. ಇಲ್ಲಿ ಯಾರ್ದೋ ರಿಕ್ವೆಸ್ಟ್ ಮೇಲೆ ಅಥವಾ ಯಾರೋ ಆರ್ಡರ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ, ಫುಲ್ ರೋಸಸ್ ಎಲ್ಲ ಅರೇಂಜ್ ಮಾಡಿ ಸೆಟಪ್ ಮಾಡ್ತಾಯಿದ್ರು. ನಂಗೆ ತುಂಬ ಅಂದರೆ ತುಂಬ ಇಷ್ಟ ಈ ರೀತಿ ಸೆಟಪ್ ಮಾಡೋದೆಲ್ಲ. ಸೊ ಜಸ್ಟ್ ಹೀಗೆ ಫ್ರೀ ಆಗಿ ಒಂದು ಸ್ವಲ್ಪ ರೀಲ್ಸ್ ವಿಡಿಯೋ ಶೂಟ್ ಮಾಡೋಣ, ಫೋಟೋ ತೊಗೊಳ್ಳೋಣ ಅಂತ ಅಲ್ಲಿ ಹೋದ್ವಿ. ತುಂಬ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ ನನಗೆ ಈ ರೀತಿ ಸರ್ಪ್ರೈಸ್ ಕೊಟ್ಟಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಸೊ ಫ್ರೆಂಡ್ಸ್, ಈಗ ನೈಟ್ ಆಗಿದೆ, 7:30 ಆಗಿದೆ. ಸೊ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಬಫೆ ಡಿನ್ನರ್ ತೊಗೊಂಡಿದ್ದೀವಿ. ಆ್ಯಂಡ್ ಇವತ್ತು ಕೇರಳದಲ್ಲಿ ನಮ್ಮ ಲಾಸ್ಟ್ ಊಟ, ರಾತ್ರಿ ಊಟ. ಸೊ ಬನ್ನಿ ಹೋಗೋಣ. ಆ್ಯಂಡ್ ನಾವಿಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಆಗಲೇ ಬೆಳಗ್ಗೆ ಬೇಗ ಹೊರಡೋದಕ್ಕೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ತಕ್ಷಣ ಹೊರಡ್ತೀವಿ. ಇಲ್ಲಿ ನೋಡಿ, ಇಲ್ಲೆಲ್ಲ ಲಗೇಜ್ ಪ್ಯಾಕ್ ಮಾಡಿ ವೆಯ್ಟ್ನೆಲ್ಲ, ಇಲ್ಲಿ ವೆಯ್ಟ್ ಮಷಿನ್ ಇದೆ, ವೆಯ್ಟ್ ಚೆಕ್ ಮಾಡಿದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಾ ಇದೆ, ಯಾಕಂದರೆ ಇಲ್ಲಿ ಸ್ವಲ್ಪ ನಾವು ಸ್ಪೈಸಸ್ ತೊಗೊಂಡ್ವಿ, ಚಾಕ್ಲೇಟ್ಸ್ ತೊಗೊಂಡ್ವಿ, ಅದಕ್ಕೋಸ್ಕರ. ಆ್ಯಂಡ್ ಇದು ನನ್ನ ಬ್ಯಾಗ್. ನಾಳೆ ಸ್ವಲ್ಪ ಹಾಕೊಳ್ಳೋದೆಲ್ಲ ಇದೆ. ಆ್ಯಂಡ್ ಇದೆಲ್ಲವೂ ನಾಳೆ ಸ್ನಾನ ಆದಮೇಲೆ ರೆಡಿಯಾಗಿ ಮತ್ತೆಲ್ಲ ಡೈರೆಕ್ಟ್ ಕಂಪ್ಲೀಟ್ ಫೈನಲ್ ಪ್ಯಾಕೇಜ್ ಆಗುತ್ತೆ, ಪ್ಯಾಕಿಂಗ್. ಅದಾದಮೇಲೆ ಹೊರಡೋದು. ಕ್ಯಾಬ್ನು ಕೂಡ ನಾವಾಗಲೇ ಬುಕ್ ಮಾಡಿದ್ದೀವಿ. ಸೊ ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿಂದನೇ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದಿತ್ತು, ಬಟ್ ನಾವು ಕೇರಳದಿಂದ ಕೊಚ್ಚಿಯಿಂದ ಬಂದಿದ್ವಲ್ಲ. ಸೊ ಆ ಕ್ಯಾಬ್ ಡ್ರೈವರ್ ತುಂಬ ಒಳ್ಳೆಯವರು. ರಿಕ್ವೆಸ್ಟ್ ಕೂಡ ಮಾಡಿಕೊಂಡು ಇಲ್ಲ ನಾನೇ ಬರ್ತೀನಿ ಅಂತ. ಅದಕ್ಕೋಸ್ಕರ ಸೊ ಅವರಿಗೆ ಹೇಳೋಣ ಅಂತ ಅಂದ್ಕೊಂಡು, ಒಳ್ಳೆಯವರು ಬೇರೆ. ಸೊ ಅವರಿಗೆ ಹೇಳಿದ್ದೀವಿ. ಸೊ ಅವ್ರು ಕೊಚ್ಚಿಯಿಂದ ಬರ್ತಾರೆ, ಇಲ್ಲಿ ಬಂದು ಮತ್ತೆ ನಾವು ಕೊಚ್ಚಿ ಏರ್ಪೋರ್ಟಿಗೆ ಹೋಗ್ತೀವಿ. ಸೊ ಈಗ ಊಟಕ್ಕೆ ಹೋಗೋಣ. You want baby corn? No, you want noodles? Yeah. क्या that one? Okay, done. Just. Yum yum. Yum. ಸೊ ಫ್ರೆಂಡ್ಸ್, ಈಗ ಮಾರ್ನಿಂಗ್ ಆಗಿದೆ. ನಾವೀಗ ರೆಡಿ ಆಗ್ತಾ ಇದ್ದೀವಿ ಹೊರಡೋದಕ್ಕೆ. ಬ್ರೇಕ್ಫಾಸ್ಟ್ ಮಾಡ್ಕೋತೀವಿ. ಈಗ ಟೈಮ್ 7 o'clock ಆಗಿದೆ. ನಾನು 6ಗೆ ಎದ್ದಿದ್ದೆ. ಆ್ಯಕ್ಚುಲಿ 5 o'clock ನಿದ್ದೆನೇ ಬರಲಿಲ್ಲ,
ಯಾಕಂದರೆ ಬೇಗ ಎದ್ದೇಳಬೇಕು ಅಂತ ಇರುತ್ತಲ್ಲ. ಸೊ ಆ್ಯಂಡ್ ಕ್ಲೈಮೇಟ್ ನೋಡಿ ಇಲ್ಲಿ ಚೆನ್ನಾಗಿದೆ. ಫುಲ್ ಕ್ಲೌಡೆಲ್ಲ ಒಂಥರ ಫಾಗ್ ಆಗಿದೆ, ಸಖತ್ತಾಗಿದೆ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ? ಇನ್ನು ಮೇಲ್ಗಡೆ ಅಲ್ಲೆಲ್ಲ ಬೆಟ್ಟ ಎಲ್ಲ ಇದೆ. ಫುಲ್ ಒಂಥರ ಕ್ಲೌಡ್ಸ್ ಎಲ್ಲ ಕೆಳಗೆ ಬಂದಿದೆ ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಹೇಯ್, ಡೋಂಟ್ ಸ್ಕ್ರ್ಯಾಚ್. ಆಯು ಈಗ ಎದ್ದಿದ್ದಾನೆ, ಹಾಲು ಕುಡಿತಾ ಇದ್ದಾನೆ. You got hurt. Don't scratch if it's... Yeah, you fell off from Tata's bed. If you scratch, it will become worsen. Okay? Don't scratch. ಆ್ಯಕ್ಚುಲಿ ಅವನಿಗೆ ಇಲ್ಲಿ ಗಾಯ ಆಗಿತ್ತಲ್ಲ, ಸೊ ಅದರಲ್ಲಿ ಅವ್ನಿಗೆ ಏನಂದರೆ ಅಲ್ಲೇನೋ ಇದೆ, ಈ ಥರ ಸ್ಕ್ರ್ಯಾಚ್ ಮಾಡಿಕೊಂಡ್ರೆ ಹೊರಟೋಗುತ್ತೆ ಅಂತ. ಸೊ ಸ್ಕ್ರ್ಯಾಚ್ ಮಾಡ್ಕೋತಾ ಇರ್ತಾನೆ, ಜಾಸ್ತಿ ಮಾಡ್ಕೋತಾ ಇದ್ದಾನೆ. ಸೊ ಡೋಂಟ್ ಸ್ಕ್ರ್ಯಾಚ್ ಅಂತ ಹೇಳಿದೆ. ಸೊ ಜಾನ್ ಅಂದರೆ ನನ್ನ ಹಸ್ಬೆಂಡ್ ಅವರು ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ರೆಡಿಯಾಗಿ ಬಂದಮೇಲೆ ಆಯುಗೆ ಸ್ನಾನ ಮಾಡಿಸ್ತೀನಿ. ಆಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಕ್ಯಾಬ್ ನೆನ್ನೆ ಫೋನ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಕ್ಯಾಬ್ ಒಂದು 10 o'clock ಇಲ್ಲಿ ಬರೋಕ್ಕೆ ಹೇಳಿದ್ದೀವಿ. 10ಗೆ ಬಂದಮೇಲೆ ಇನ್ನೇನು ಚೆಕ್ಔಟ್ ಮಾಡಿ ಎಲ್ಲ ಪೇಮೆಂಟ್ ಎಲ್ಲ ಆಗಿದೆ, ಜಸ್ಟ್ ಇನ್ನು ಫಾರ್ಮಾಲಿಟಿ ಸೈನ್ ಎಲ್ಲ ಮುಗಿಸ್ಬಿಟ್ರೆ ಚೆಕ್ಔಟ್ ಮಾಡಿ ಹೊರಡೋದು. ಸೊ ನಾವು ಏರ್ಪೋರ್ಟಲ್ಲಿ ಇದ್ದೀವಿ. ಇದು ಬೋರ್ಡಿಂಗ್ ಪಾಸ್ ಕೂಡ ಬಂದಿದೆ ನಮ್ಮದು. ನಮ್ಮ ಫ್ಲೈಟ್ 5 o'clock ಇದೆ ಹೈದ್ರಾಬಾದಿಗೆ. ಯಾಕಂದರೆ ಹೈದ್ರಾಬಾದಿಗೆ ಹೋಗ್ತಿದ್ದೀವಿ. ಹೈದ್ರಾಬಾದಿಂದ ಬೇರೆ ಇನ್ನೊಂದು ಕಡೆ ಹೋಗೋದಿದೆ. ಅದು ಯಾವಾಗ ಎಲ್ಲಿ ಅಂತ ಹೇಳ್ತೀನಿ ನಾನು ನಿಮಗೆ. ಹಮಾರಾನೇ ಶಾಯದ್ 3:45 ಇದೆ. ಸೊ ನಮ್ಮ ಫ್ಲೈಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮುಂಬೈ. ಸೊ ಇವಾಗ ಇಲ್ಲಿ ವೆಯ್ಟ್ ಮಾಡ್ತಿದ್ದೀವಿ. ಟೈಮ್ 3:45 ಇದೆ ಆಗಿದೆ. ನಮ್ಮದು 5 o'clock ಬೋರ್ಡಿಂಗ್. ಕಬ್ಬೆ ಹಮಾರ 5 o'clock ಬೋರ್ಡಿಂಗ್ 5 o'clockಗೆ ನಮ್ಮದು. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡೋದು. ಈಗ ನಾವು ಕೊಚ್ಚಿ ಏರ್ಪೋರ್ಟಲ್ಲಿದ್ದೀವಿ. ನಮ್ಮ ಕೇರಳ ಟ್ರಿಪ್ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ಈಗ ಹೈದ್ರಾಬಾದಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಎಲ್ಲಿಗೆ ಯಾರನ್ನು ಮೀಟ್ ಮಾಡ್ತೀನಿ ಅದು ನೆಕ್ಸ್ಟ್ ವ್ಲಾಗಲ್ಲಿ ಕಾಯ್ತಾ ಇರಿ, ಬರುತ್ತೆ. ಆ್ಯಂಡ್ ನಾನು ಬರೋವಾಗಲಂತೂ ಈವ್ನಿಂಗ್ ತುಂಬ ಚೆನ್ನಾಗಿತ್ತು, ವ್ಯೂ ಕೂಡ ತುಂಬ ಚೆನ್ನಾಗಿತ್ತು, ಈಗಲ್ ವ್ಯೂ. ಅದು ತುಂಬ ಎಂಜಾಯ್ ಮಾಡಿದೆ. ಸೊ ವಿಡಿಯೋ ಲೈಕ್ ಆಗಿದ್ರೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಬಾಯ್.